ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತು ನಿಮಗೆ ವಿಶೇಷವಾಗಿ ಯಾವ ಮಾಹಿತಿ ಕೊಡ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ನೋಡಿ, ಈ ನವರಾತ್ರಿ ಸಮಯದಲ್ಲಿ ನಾವು ಮಹಾಲಕ್ಷ್ಮಿ ನಮ್ಮ ಮನೆಗೆ ಸ್ಥಿರವಾಗಿ ಇರಬೇಕು ಅಂತ ಬಯಸೋವಂಥವ್ರು, ಅದರಲ್ಲೂ ಈ ನವರಾತ್ರಿ ಸಮಯದಲ್ಲಿ ಅಷ್ಟಲಕ್ಷ್ಮಿಯರು ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಯೂರಬೇಕು ಅಂತಂದರೆ ಖಂಡಿತವಾಗ್ಲೂ ಮನೆಯಲ್ಲಿ ಈ ವಸ್ತುಗಳು ಯಾವುದೇ ಕಾರಣಕ್ಕೂ ಖಾಲಿ ಇಡಕ್ಕೆ ಹೋಗಬೇಡಿ. ಈ ರೀತಿ ನಿಮ್ಮ ಮನೆಯಲ್ಲಿ ಈ ನವರಾತ್ರಿ ಸಮಯದಲ್ಲಿ ಇಂಥ ವಸ್ತುಗಳನ್ನ ನೀವು ಖಾಲಿಯಾಗಿ ಇಟ್ಟಿದ್ದೆ ಆದರೆ ಯಾವುದೇ ಕಾರಣಕ್ಕೂ ಮಹಾಲಕ್ಷ್ಮಿ ಆಗಿರ್ಬೋದು, ದುರ್ಗೆ ಆಗಿರ್ಬೋದು, ಸರಸ್ವತಿ ಆಗಿರ್ಬೋದು, ಕಾಳಿ ಆಗಿರ್ಬೋದು, ಯಾವುದೇ ದೇವತೆಗಳ ಆಗಮನ ನಮ್ಮ ಮನೆಗೆ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಈ ಮುನ್ನೆಚ್ಚರಿಕೆ ಕ್ರಮಗಳನ್ನ ಖಂಡಿತವಾಗ್ಲೂ ತಗೊಳ್ಳಿ. ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ನವರಾತ್ರಿ ದಿನಗಳು ಇನ್ನೂ ಒಂದು 4 ದಿನ ಇದೆ. ಇವತ್ತು 5ನೇ ದಿನ ಆಗಿರೋದ್ರಿಂದ ಇವತ್ತು ಸ್ಕಂದ ಮಾತನ ನಾವು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ವಂಶಾಭಿವೃದ್ಧಿ ಆಗಬೇಕು, ನಮ್ಮ ಮನೆಯಲ್ಲಿ ಸಂತಾನ ಚೆನ್ನಾಗಿ ಆಗಬೇಕು, ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಆಗಬೇಕು, ನಮ್ಮ ಮನೆಯಲ್ಲಿ ಯಾವಾಗ್ಲೂ ನಾವು ಅಂದ್ಕೊಂಡಿರೋ ರೀತಿ ನಮ್ಮ ಮಕ್ಕಳು ಜೀವನದಲ್ಲಿ ಪ್ರಗತಿ ಸಾಧಿಸಬೇಕು ಅಂತ ಬಯಸುವಂಥವ್ರು ಇವತ್ತು ಸ್ಕಂದ ಮಾತನ್ನು ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಅದರ ಜೊತೆಗೆ ನಾವು ಮಹಾಲಕ್ಷ್ಮಿ, ದುರ್ಗಾದೇವಿ ಎಲ್ಲರ ಆಶೀರ್ವಾದ ನಮ್ಮ ಮನೆಯಲ್ಲಿ ಇರಬೇಕು ಅಂತ ಬಯಸುವಂಥವ್ರು ಖಂಡಿತವಾಗ್ಲೂ ವಿಶೇಷವಾಗಿ ಕೆಲಸ ಮಾಡುವ ಸ್ಥಳ ಹಾಗೂ ಮನೆಯಲ್ಲಿ ವಾಸ್ತು ಪ್ರಕಾರವೇ ಎಲ್ಲವೂ ಇದ್ದರೆ ಅದು ನಮ್ಮ ಜೀವನದಲ್ಲಿ ಅದೃಷ್ಟ ತರಲಿದೆ ಎಂದು ನಂಬಲಾಗುತ್ತದೆ. ಮನೆಯಲ್ಲಿ ನೀವು ಮಾಡುವಂತಹ ಚಿಕ್ಕ ಪುಟ್ಟ ತಪ್ಪುಗಳು ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಮಗೆ ಸಮಸ್ಯೆಯನ್ನು ಉಂಟು ಮಾಡುವಂತಹ ಸಾಧ್ಯತೆ ಇರುತ್ತದೆ. ಅದರಲ್ಲೂ ವಿಶೇಷವಾಗಿ ವಾಸ್ತು ದೋಷದ ವಿಚಾರದ ಬಗ್ಗೆ ನೀವು ಗಮನ ಹರಿಸಲೇಬೇಕಾಗುತ್ತದೆ. ಅದಕ್ಕೋಸ್ಕರ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಈ ಥರದ ವಸ್ತುಗಳೇನಾದ್ರೂ ನೀವು ಖಾಲಿಯಾಗಿ ಇಟ್ಟಿದ್ರೆ ಅಥವಾ ಎಲ್ಲಂದರೆ ಅಲ್ಲಿ ಇಟ್ಟಿದ್ರೆ ಯಾವ ರೀತಿ ಕಷ್ಟಗಳು ನಿಮಗೆ ಬರುತ್ತೆ ಅಥವಾ ಈ ದೇವತೆಗಳು ನಮ್ಮ ಮನೆಗೆ ಆಗಮನ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಾಸ್ತುಶಾಸ್ತ್ರದ ಪ್ರಕಾರ ಎಲ್ಲವೂ ಇದ್ದರೆ ಶುಭವಾಗಿರುತ್ತದೆ ಎಂಬುದು ಎಲ್ಲರ ನಂಬಿಕೆ. ವಾಸ್ತು ಎಂಬುದು ನಮ್ಮ ಜೀವನದಲ್ಲಿ ಹಲವು ಸ್ಥಳಗಳಲ್ಲಿ ಈ ವಾಸ್ತುಶಾಸ್ತ್ರ ಬಳಕೆಯಾಗುತ್ತದೆ. ಅದರಲ್ಲೂ ವಿಶೇಷವಾಗಿ ವೃತ್ತಿ ಮಾಡುವ ಸ್ಥಳ ಹಾಗೂ ಮನೆಯಲ್ಲಿ ವಾಸ್ತು ಪ್ರಕಾರವೇ ಎಲ್ಲವೂ ಇದ್ದರೆ ಅದು ನಮ್ಮ ಜೀವನದಲ್ಲಿ ಅದೃಷ್ಟ ತರಲಿದೆ ಎಂದು ನಂಬಲಾಗುತ್ತದೆ. ಮನೆಯಲ್ಲಿ ನೀವು ಮಾಡುವಂತಹ ಚಿಕ್ಕ ಪುಟ್ಟ ತಪ್ಪುಗಳು ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಮಗೆ ಸಮಸ್ಯೆ ಉಂಟು ಮಾಡುವಂತಹ ಸಾಧ್ಯತೆ ಇದೆ. ಅದರಲ್ಲೂ ವಿಶೇಷವಾಗಿ ವಾಸ್ತು ದೋಷದ ವಿಚಾರದ ಬಗ್ಗೆ ನೀವು ಗಮನ ಹರಿಸಲೇಬೇಕಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಕುರಿತು ಕೆಲವು ಮಾಹಿತಿಗಳನ್ನು ತಿಳಿದುಕೊಳ್ಳುವ ಮೂಲಕ ನೀವು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರದಂತೆ ಮಾಡಿಕೊಳ್ಳಬಹುದಾಗಿದೆ. ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಕೆಲವೊಂದು ವಸ್ತುಗಳು ಖಾಲಿಯಾಗಿರಬಾರದು. ಮನೆಯಲ್ಲಿ ಕೆಲವೊಂದು ವಸ್ತುಗಳು ಖಾಲಿಯಾದರೆ ಖಂಡಿತವಾಗಿಯೂ ಅದರಿಂದ ನಿಮಗೆ ಹಲವು ರೀತಿಯ ಸಮಸ್ಯೆಗಳು ಉಂಟಾಗುತ್ತವೆ. ಹೌದು, ಈಗ ಹೇಳಲು ಹೊರಟಿರುವಂತಹ ವಿಚಾರದಲ್ಲಿ ಕೆಲವೊಂದು ವಸ್ತುಗಳು ಖಾಲಿ ಇರುವುದರಿಂದ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಂಕಷ್ಟ ಉಂಟಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ ಎಂದು ವಾಸ್ತುಶಾಸ್ತ್ರದ ಮಾಹಿತಿ ನೀಡಿದೆ. ಹಾಗಿದ್ದರೆ ಯಾವ ವಸ್ತುಗಳು ಅಂದರೆ ಮನೆಯಲ್ಲಿ ಖಾಲಿ ಇರಬಾರದು ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಸ್ನಾನದ ಮನೆಯಲ್ಲಿರುವ ಬಕೆಟು. ಹೌದು, ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಶೌಚಾಲಯ ಅಥವಾ ಸ್ನಾನದ ಗೃಹದಲ್ಲಿರುವ ಬಕೆಟು ಖಾಲಿ ಇರುವುದು ಅಪಶಕನವಾಗಿರುತ್ತದೆ. ಯಾವಾಗಲೂ ವಾಶ್ರೂಮ್ನಲ್ಲಿರುವ ಖಾಲಿ ಬಕೆಟನ್ನು ನೀವು ಇಡುತ್ತೀರೋ ಆ ಸಂದರ್ಭದಲ್ಲಿ ನೆಗೆಟಿವ್ ಎನರ್ಜಿಗಳು ಅಂದರೆ ನಕಾರಾತ್ಮಕವಾದಂತಹ ಶಕ್ತಿಗಳು ಮನೆಯ ಒಳಗಡೆ ಪ್ರವೇಶವಾಗುತ್ತವೆ ಎಂದು ವಾಸ್ತುಶಾಸ್ತ್ರ ತಿಳಿಸುತ್ತದೆ.
ಆಗುತ್ತದೆ. ಅದಕ್ಕೋಸ್ಕರ ನಾವು ಎಂದೂ ಕೂಡ ಒಡೆದಿರುವ ಬಕೀಟು ಅಥವಾ ಕಪ್ಪು ಬಣ್ಣದ ಬಕೀಟನ್ನು ಸ್ನಾನದ ಮನೆಯಲ್ಲಿ ಬಳಸಬಾರದು ಎಂದು ತಿಳಿಸುತ್ತಾರೆ. ಅದಕ್ಕೋಸ್ಕರ ಸ್ನೇಹಿತರೆ, ನೀವು ಚೆಕ್ ಮಾಡ್ಕೊಳ್ಳಿ. ಪ್ರತಿದಿನ ಮನೆಯಲ್ಲಿ ಏನಾದ್ರೂ ನೀವು ಬಕೀಟು ಅಂದರೆ ಸ್ನಾನ ಮಾಡೋವಂಥ ಬಕೀಟನ್ನ ನೀವು ಇಟ್ಟಿರೋ ಅಂಥ ಬಕೀಟಲ್ಲಿ ಯಾವಾಗಲೂ ಒಂದು ಬಕೀಟ್ ತುಂಬ ನೀರು ತುಂಬಿರೋ ಥರ ನೀವು ಸದಾಕಾಲ ನೋಡ್ಕೊಬೇಕಾಗುತ್ತೆ. ಅದರಲ್ಲೂ ನೀವು ಬಾತ್ರೂಮಲ್ಲಿ ಬಳಸುವಂಥ ಬಕೀಟು ನೀಲಿ ಕಲರ್ದಾಗಿದ್ದರೆ ಖಂಡಿತವಾಗ್ಲೂ ಒಳ್ಳೆಯದು. ಶನಿ ದೋಷಗಳಿಂದ ಮುಕ್ತಿ ಪಡಿಬೋದು. ಅದರ ಜೊತೆಗೆ ಯಾವಾಗ್ಲೂ ಕಪ್ಪು ಬಣ್ಣದ ಬಕೀಟನ್ನು ನೀವು ಸ್ನಾನದ ರೂಮಲ್ಲಿ ಬಳಸೋಕ್ಕೆ ಹೋಗಬೇಡಿ. ಅದರಲ್ಲೂ ನೀವು ಒಡೆದೋಗಿರೋಂಥ ಬಕೀಟಲ್ಲಿ ನೀರನ್ನು ತುಂಬಿಸಿಡೋ ಅಂಥ ಪ್ರಯತ್ನ ಕೂಡ ಮಾಡಬೇಡಿ. ಆ ರೀತಿ ನೀವು ಪ್ರಯತ್ನ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸಾನ್ನಿಧ್ಯ ಅನ್ನೋದು ಪ್ರಾಪ್ತಿ ಆಗೋದಿಲ್ಲ. ಅದರಲ್ಲೂ ನವರಾತ್ರಿ ಸಮಯಗಳಲ್ಲಿ ಅಷ್ಟಲಕ್ಷ್ಮಿಯರು ಪ್ರತಿಯೊಬ್ಬರ ಮನೆಗೂ ಹೋಗೋದ್ರಿಂದ ಅಥವಾ ಅವರ ಮನೆಗಳಲ್ಲಿ ಸಾನ್ನಿಧ್ಯದಲ್ಲಿ ಅವರು ನೆಲೆಸಿರೋದ್ರಿಂದ ನಾವು ಇಂಥ ತಪ್ಪುಗಳನ್ನ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ದೇವತೆಗಳು ನಮ್ಮನ್ನು ಬಿಟ್ಟು ಹೋಗ್ತಾರೆ. ಅದಕ್ಕೋಸ್ಕರ ಈ ಎಚ್ಚರಿಕೆ ನಮಗೆ ಇರಲಿ. ಅದಾದಮೇಲೆ ಏನು ಮಾಡಬೇಕು ಅಂದರೆ, ದೇವರ ಮನೆಯಲ್ಲಿರುವ ಕಳಸ ನೀವು ಪ್ರತಿಯೊಬ್ಬರ ಮನೆಯಲ್ಲೂ ದಿನ ಪೂಜೆ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ, ಆದರೆ ಒಂದು ಕಳಸ ಅಂತ ಪ್ರತಿಯೊಂದು ಮನೆಯಲ್ಲೂ ಇರುತ್ತೆ. ಒಂದು ಬಡವನ ಮನೆಯಲ್ಲೂ ಕೂಡ ಒಂದು ಚಿಕ್ಕದಾಗಿರೋವಂಥ ಕಳಸ ಇಟ್ಟಿರ್ತೀರ. ಆ ಕಳಸದಲ್ಲಿ ನೀವು ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಅಕ್ಕಿನ ತುಂಬಿಸಿಡ್ತಾರೆ, ಕೆಲವೊಬ್ಬರು ಖಾಲಿಯಾಗೆ ಇಟ್ಟಿರ್ತಾರೆ, ಕೆಲವೊಬ್ಬರು ಅಯ್ಯೋ ನಾಳೆ ಪೂಜೆ ಮಾಡ್ಕೊಳ್ಳೋಣ, ನಾಡಿದ್ದು ಮಾಡ್ಕೊಳ್ಳೋಣ, ಮಂಗಳವಾರ ಮಾಡ್ಕೊಳ್ಳೋಣ, ಶುಕ್ರವಾರ ಮಾಡ್ಕೊಳ್ಳೋಣ ಅಂತೇಳಿ ದೇವರ ಮನೆಯಲ್ಲಿ ಇರುವಂಥ ಯಾವುದೇ ರೀತಿಯ ಕಳಸ ಆಗಿರ್ಬೋದು, ಅಂಥ ಕಳಸದಲ್ಲಿ ನೀವು ಬರೀ ಖಾಲಿಯಾಗಿ ಇಟ್ಟಿದ್ದೆ ಆದರೆ ಆ ಖಾಲಿಯಾದಂತಹ ಕಳಸದ ಒಳಗಡೆ ಶನಿ ಬಂದು ಸೇರ್ಕೊತಾನೆ. ಶನಿ ಬಂದು ಸೇರಿಕೊಂಡಾಗ ಮನೆಯಲ್ಲಿ ಯಾವುದೇ ರೀತಿ ಶುಭ ಕಾರ್ಯಗಳಾಗೋದಿಲ್ಲ, ಕಷ್ಟದ ಮೇಲೆ ಕಷ್ಟ ಬರುತ್ತೆ, ಆಮೇಲೆ ದುಡ್ಡು ಕಾಸಿಗೆ ಒದ್ದಾಡೋ ಅಂಥ ಪರಿಸ್ಥಿತಿಗಳು ಬರುತ್ತೆ, ಮನೆಯಲ್ಲಿ ಜಗಳ ಅನ್ನೋದು ಪ್ರಾರಂಭ ಆಗುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ, ಪ್ರತಿನಿತ್ಯ ನೀವು ಪೂಜೆ ಮಾಡಲಿ ಅಥವಾ ಬಿಡಲಿ, ನೀವು ಒಂದು ಕಳಸ ಅಂತ ತಂದಿಟ್ಟು ಒಂದು ಪುಟಾಣಿದಾಗಿರ್ಬೋದು, ಒಂದು ದೊಡ್ಡದಾಗಿರ್ಬೋದು, ಅಥವಾ ಉದ್ದುದಿರೋ ಅಂಥ ಕಳಸ ಆಗಿರ್ಬೋದು, ಯಾವುದೇ ಒಂದು ಕಳಸನ ನೀವು ದೇವರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಇಟ್ಟಿದ್ದೀರಾ ಅಂದರೆ ಅದನ್ನು ಯಾವುದೇ ಕಾರಣಕ್ಕೂ ನೀವು ಖಾಲಿಯಾಗಿ ಇಟ್ಟಿರಬೇಡಿ. ಯಾವಾಗಲೂ ಅದರ ತುಂಬ ನೀರನ್ನು ಹಾಕಿರಬೇಕು. ನೋಡಿ, ದೇವರ ಮನೆಯಲ್ಲಿರುವ ಕಳಸ, ಹೌದು, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ದೇವರ ಕೋಣೆ ಇದ್ದೇ ಇರುತ್ತದೆ. ಇನ್ನು ಈ ದೇವರ ಕೋಣೆಯಲ್ಲಿ ಪೂಜೆಯ ಕಳಶ ಖಂಡಿತವಾಗಿಯೂ ಇರುತ್ತದೆ. ಈ ಕಳಶ ಶುಭದ ಸಂಕೇತವಾಗಿದೆ. ಹಾಗಾಗಿ ಈ ಕಳಶವನ್ನು ಖಾಲಿಯಾಗಿ ಇಡಲೇಬಾರದು ಎಂದು ವಾಸ್ತುಶಾಸ್ತ್ರಜ್ಞರು ಹೇಳುತ್ತಾರೆ. ಸಾಮಾನ್ಯವಾಗಿ ನಮ್ಮಲ್ಲಿ ಹಿಂದೂ ಸಂಸ್ಕೃತಿಯನ್ನು ಪರಿಪಾಲಿಸುವರು ಬೆಳಗ್ಗೆ ಎದ್ದ ತಕ್ಷಣ ದೇವರಿಗೆ ಪೂಜೆ ಮಾಡುವುದು ಸರ್ವೇ ಸಾಮಾನ್ಯವಾಗಿರುತ್ತದೆ. ಅದಕ್ಕೋಸ್ಕರ ನಾವು ಹಿಂದೂ ಶಾಸ್ತ್ರಗಳ ಪ್ರಕಾರ ಕಳಸಕ್ಕೆ ನೀರು ತುಂಬಿಸಿ ಇಡುವುದು ಕೂಡ ಅತ್ಯಂತ ಪವಿತ್ರ ಕೆಲಸ. ಹೀಗಾಗಿ ಪ್ರತಿದಿನ ಕಳಸಕ್ಕೆ ನೀರನ್ನು ತುಂಬಿಸಿ ಇಡುವಂತಹ ಪ್ರಕ್ರಿಯೆಯನ್ನು ನೀವು ಮನೆಯಲ್ಲಿ ಮಾಡ್ತಾ ಇದ್ದರೆ ಮಾತ್ರ ನಮಗೆ ಲಕ್ಷ್ಮಿಯ ಅನುಗ್ರಹ ಆಗೋದು. ನಾವೇನಾದರೂ ಆ ಥರದ ಮಾಡ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ನಮ್ಮ ಮನೆಗೆ ಲಕ್ಷ್ಮಿ ಅನುಗ್ರಹ ಆಗೋದಿಲ್ಲ. ಒಂದು ವೇಳೆ ನೀವೇನಾದರೂ ನೀರು ತುಂಬಿಸಿ ಇಡದೇ ಇದ್ದರೆ ಖಂಡಿತವಾಗಿ ಇನ್ನು ಮುಂದೆ ಈ ತಪ್ಪನ್ನು ಮಾಡಬೇಡಿ. ಮಾತ್ರವಲ್ಲ, ಕಳಸದಲ್ಲಿ ಇರುವ ನೀರು ಗಂಗಾಜಲ ಆಗಿರಬೇಕು ಹಾಗೂ ಅದಕ್ಕೆ ತುಳಸಿಯನ್ನು ಕೂಡ ಇಡುವುದರಿಂದ ಸಾಕಷ್ಟು ಶುಭ ಪರಿಣಾಮ ಮನೆಯಲ್ಲಿ ಉಂಟಾಗಲಿದೆ ಎಂದು ವಾಸ್ತುಶಾಸ್ತ್ರಗಳು ತಿಳಿಸುತ್ತವೆ. ಇದರಿಂದಾಗಿ ಲಕ್ಷ್ಮಿ ಒಲಿದು ಬರಲಿದೆ ಎಂದು ಹೇಳಲಾಗಿದೆ. ಅದಕ್ಕೋಸ್ಕರ ಸ್ನೇಹಿತರೆ, ಯಾವತ್ತೂ ನೀವು ಕಳಸನ ಖಾಲಿಯಾಗಿ ಬಿಡಬೇಡಿ. ನೀವು ಪೂಜೆ ಮಾಡಲಿ ಅಥವಾ ಮಾಡ್ದಲೇ ಇರಲಿ, ಬೆಳಗ್ಗೆ ಎದ್ದ ತಕ್ಷಣ ನೀವು ಸ್ನಾನ ಮಾಡಿದ ನಂತರ ಕಳಸಕ್ಕೆ ಶುದ್ಧವಾದದ್ದು ನೀರನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಗಂಗಾಜಲ ಇದ್ದರೆ ಗಂಗಾಜಲನ ನೀವು ಹಾಕಿ, ಅದಾದಮೇಲೆ ಒಂದು ತುಳಸಿನ ಇಟ್ಬಿಟ್ಟು ನೀವು ದೇವರ ಹತ್ರ ಯಥಾ ಪ್ರಕಾರ ಬೇಕಾದ್ರೆ ಗಂಧದ ಕಡ್ಡಿ ಹಚ್ಚಿಲ್ಲ, ಕರ್ಪೂರ ಹಚ್ಚಿಲ್ಲ ಅಂದರು ಕೈ ಮುಗಿದು ನೀವು ಪ್ರಾರ್ಥನೆ ಮಾಡಿ ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರೆ ಸಾಕು, ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ.
ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ನೋಡಿ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿರುವಂತಹ ಹಣದ ಪೆಟ್ಟಿಗೆ ಅಥವಾ ಪರ್ಸು, ವಾಸ್ತುಶಾಸ್ತ್ರದ ನಿಯಮಗಳ ಪ್ರಕಾರ ನಿಮ್ಮ ಪರ್ಸು ಯಾವುದೇ ಕಾರಣಕ್ಕೂ ಖಾಲಿಯಾಗಿ ಇರಬಾರದು. ಕಾರಣವೇನೆಂದರೆ ಪರ್ಸು ಸಂಪೂರ್ಣ ಖಾಲಿ ಇದ್ದರೆ ಅದನ್ನು ದರಿದ್ರ ಎಂದು ಹೇಳಲಾಗುತ್ತದೆ. ನೀವು ಸದಾಕಾಲ ನಿಮ್ಮ ಮನೆಯಲ್ಲಿ ಹಣ ತುಂಬಿ ತುಳುಕಬೇಕು ಎನ್ನುವುದಾಗಿ ಮನಸ್ಸಿನಲ್ಲಿ ಆಸೆಯನ್ನು ಇಟ್ಟುಕೊಂಡಿದ್ದರೆ ಈ ಕೆಲವೊಂದು ವಿಚಾರಗಳನ್ನು ಸರಿಯಾಗಿ ಗಮನಿಸಬೇಕು. ಯಾವತ್ತೂ ಕೂಡ ನಿಮ್ಮ ಹಣ ಇಡುವಂತಹ ತಿಜೋರಿ ಆಗಿರ್ಬೋದು, ಪರ್ಸ್ ಆಗಿರ್ಬೋದು, ಅದು ಖಾಲಿಯಾಗಿರದಂತೆ ನೋಡಿಕೊಳ್ಳಬೇಕು. ವಾಸ್ತುಶಾಸ್ತ್ರ ಪ್ರಕಾರ ಏನು ಹೇಳುತ್ತೆ ಅಂದರೆ, ಒಂದು ವೇಳೆ ನಿಮ್ಮ ಹಣ ಇಡುವ ಪರ್ಸ್ ಅಥವಾ ಹಣದ ಪೆಟ್ಟಿಗೆ ಖಾಲಿ ಇದ್ದರೆ ಸಂಪತ್ತಿನ ದೇವತೆ ಲಕ್ಷ್ಮಿ ಕೋಪಗೊಳ್ಳುತ್ತಾಳೆ ಎಂದು ವಾಸ್ತುಶಾಸ್ತ್ರಜ್ಞರು ಹೇಳಲಾಗುತ್ತದೆ. ಅದಕ್ಕೋಸ್ಕರ ನಿಮ್ಮ ಕೈಯಲ್ಲಿ ಎಷ್ಟು ಇಡೋಕ್ಕಾಗಲಿಲ್ಲ ಅಂದರೂ ₹1 ನಾಣ್ಯನಾದ್ರೂ ನೀವು ಲಕ್ಷ್ಮಿ ಮುಂದೆ ಇಟ್ಟಿರುವಂತಹ ಆ ನಾಣ್ಯಕ್ಕೆ ನೀವು ಸ್ವಲ್ಪ ಅರಿಶಿಣನ ಹಚ್ಚಿ, ಒಂದೆರಡು ಏಲಕ್ಕಿ ಕಾಯಿ, ಒಂದೆರಡು ಲವಂಗನ ನೀವು ಸೇರಿಸಿ ನಿಮ್ಮ ಪರ್ಸಿನಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಅದರ ಜೊತೆಗೆ ನೀವು ಹಣ ಇಡುವಂತಹ ಗಲ್ಲಾ ಪೆಟ್ಟಿಗೆಯ ಜೊತೆಯೂ ಸಹ ನೀವು ಈ ವಸ್ತುಗಳನ್ನು ಸೇರಿಸಿ ನೀವು ಇಟ್ಟಾಗ ಮಾತ್ರ ಸದಾಕಾಲ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸೋದಕ್ಕೆ ಖಂಡಿತವಾಗ್ಲೂ ಅನುಕೂಲ ಮಾಡಿಕೊಡ್ತಾರೆ. ಇನ್ನು ನಿಮ್ಮ ಮನೆಯಲ್ಲಿ ಕಣಜ, ದವಸ ಧಾನ್ಯ ತುಂಬುವ ಪಾತ್ರೆಗಳು ಅಂದರೆ ನೀವು ಪ್ರತಿದಿನ ಊಟಕ್ಕೆ ಉಪಯೋಗಿಸುವಂತಹ ವಸ್ತುಗಳು ಅಂದರೆ ಪಾತ್ರೆಗಳಿರ್ಬೋದು ಅಥವಾ ಚೀಲಗಳಿರ್ಬೋದು ಅಥವಾ ಬಾಕ್ಸ್ಗಳಿರ್ಬೋದು. ಅಂತಹ ಬಾಕ್ಸ್ಗಳೇನಾದರೂ ಇದ್ದರೆ ಖಂಡಿತವಾಗ್ಲೂ ಅದನ್ನು ಖಾಲಿಯಾಗಿ ಇಡಬಾರ್ದು. ಹೌದು, ಒಂದು ಹಿಂದೂ ಧರ್ಮದ ಪ್ರಕಾರ ನಮ್ಮ ಕೆಲವು ಆಚಾರಗಳಲ್ಲಿ ನಾವು ಆಹಾರ ಪದಾರ್ಥಗಳನ್ನು ದಾಸ್ತಾನು ಮಾಡುವ ಕಣಜ ಅಥವಾ ಪಾತ್ರೆಗಳು ಕೂಡ ಖಾಲಿಯಾಗಿರಬಾರದು ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಒಂದು ವೇಳೆ ಹೀಗೆ ಖಾಲಿ ಇರುವುದು ಇದ್ದರೆ ಧನಲಕ್ಷ್ಮಿ ನಮ್ಮ ಹತ್ತಿರ ಬರುವುದಿಲ್ಲ ಎಂದು ಹೇಳಲಾಗಿದೆ. ಹಿರಿಯರು ಸಾಕಷ್ಟು ಬಾರಿ ನೀವು ಹೇಳಿರುವುದನ್ನು ಕೇಳಬಹುದು. ಆಹಾರವನ್ನು ವ್ಯರ್ಥ ಮಾಡಬೇಡಿ ಎಂಬುದನ್ನು ಕೇಳಿಸಿಕೊಂಡಿರುತ್ತೀರಿ. ಮನೆಯಲ್ಲಿರುವಂತಹ ಕಣಜದಲ್ಲಿ ಎಂದರೆ ಅಡುಗೆ ಮನೆಯಲ್ಲಿ ಆಹಾರ ತುಂಬಿಸಲು ಇಟ್ಟಿರುವಂತಹ ಸ್ಥಳದಲ್ಲಿ ಯಾವತ್ತೂ ಕೂಡ ದವಸ ಧಾನ್ಯಗಳು ಖಾಲಿಯಾಗಿರಬಾರದು. ಹೀಗೆ ಖಾಲಿಯಾದರೆ ಧನಲಕ್ಷ್ಮಿ ಕೋಪಗೊಳ್ಳುತ್ತಾಳೆ ಎಂದು ಹೇಳಲಾಗುತ್ತದೆ. ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ನೀವು ಉಪಯೋಗಿಸುವಂಥ ಅಡುಗೆ ಮಾಡುವಂತಹ ಬಾಕ್ಸ್ಗಳಲ್ಲಿ ಏನಾದರೂ ಖಾಲಿಯಾಗಿದೆ ಅಂದರೆ ದೇವಸ್ಥಾನಗಳಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಚಾಮುಂಡೇಶ್ವರಿ ದೇವಸ್ಥಾನ, ಮಹಾಲಕ್ಷ್ಮಿ ದೇವಸ್ಥಾನಗಳಲ್ಲಿ ಕೊಟ್ಟಿರೋ ಅಂತಹ ಈ ನವರಾತ್ರಿ ಸಮಯದಲ್ಲಿ ಕೊಡುವಂತಹ ಮಡಿಲಕ್ಕಿನ ನೀವು ತಗೊಂಬಂದು ಅದನ್ನು ನೀವು ಒಂದು ಪಟ್ಟಣ ಅಂತ ಕಟ್ಟಿ ಆ ಪಟ್ಟಣದ ಜೊತೆ ನೀವು ಸ್ವಲ್ಪ ಮಂತ್ರಾಕ್ಷತೆನ ನೀವು ಹಾಕ್ಬಿಟ್ಟು ನಿಮ್ಮ ಮನೆಯಲ್ಲಿ ಪ್ರತಿದಿನ ನೀವು ಊಟಕ್ಕೆ ಉಪಯೋಗಿಸುವಂತಹ ಅಡಿಗೆಗಳಿರುತ್ತಲ್ಲ ಆ ಪಟ್ಟಣನ ನೀವು ಅಡಿಕೆ ಅಂದರೆ ಒಂದು ಬಾಕ್ಸಿನ ಒಳಗಡೆ ನೀವು ಹಾಕ್ಬಿಟ್ಟು ಪಟ್ಟಣ ಕಟ್ಬಿಟ್ಟು ಇಡ್ಬೋದು. ಅಕಸ್ಮಾತ್ ನಿಮ್ಗೆ ಅದು ಆಗ್ತಿಲ್ಲ ಅಂತಂದರೆ ನೀವು ದೇವರ ಸಾನ್ನಿಧ್ಯದಿಂದ ಕೊಟ್ಟಂತಹ ಮಡಿಲಕ್ಕಿನ, ಅದರಲ್ಲಿ ನಿಮಗೆ ಮುತ್ತೈದೆಯರು ಕೊಟ್ಟಿರೋ ಅಕ್ಕಿ, ಅದನ್ನು ನೀವು ಪ್ರತಿದಿನ ಅಡುಗೆಗೆ ಉಪಯೋಗಿಸ್ಕೊಂಡ್ಬಿಡ್ಬೋದು. ಆವತ್ತಿನ ದಿನವೇ ತಂದು ಉಪಯೋಗಿಸ್ಕೊಬೇಕು. ಆದರೆ ದೇವಸ್ಥಾನದಲ್ಲಿ ದೇವರ ಮುಂದೆ ರಾಶಿ ಹಾಕಿರುವಂತಹ ಅಕ್ಕಿಗಳನ್ನ ನಿಮಗೆ ಮಡ್ಲಕ್ಕಿಯಾಗಿ ತಗೊಂಡಾಗ ಅದನ್ನು ನೀವು ಒಂದು ಬೊಗಸೆ ಅಕ್ಕಿನ ನೀವು ತಗೊಂಬಂದು ನೀವು ಪ್ರತಿದಿನ ಅಡುಗೆ ಮಾಡುವಂತಹ ರೇಷನ್ ಇರುತ್ತಲ್ಲ ಆ ರೇಷನ್ನಿನ ಒಳಗಡೆ ನೀವು ಆ ಅಕ್ಕಿನ ನೀವು ಬೆರೆಸಿ ಇಡೋದ್ರಿಂದ ನಿಮಗೆ ಮನೆಯಲ್ಲಿ ದಾರಿದ್ರ್ಯ ಅನ್ನೋದು ಬರೋದಿಲ್ಲ, ಊಟಕ್ಕೆ ಯಾವತ್ತೂ ಕೊರತೆ ಆಗೋದಿಲ್ಲ. ಆ ಅಕ್ಕಿಯ ಜೊತೆ ಈ ಅಕ್ಕಿನ ಬೆರೆಸ್ಬಿಟ್ಟು ಯಾವಾಗಲೂ ಮನೆಯಲ್ಲಿ ಹೇಳ್ತಾ ಇರಬೇಕು, ನಮ್ಮ ಮನೆಯಲ್ಲಿ ದವಸ ಧಾನ್ಯ ಅಥವಾ ಹಣ ಅನ್ನೋದು ಯಾವಾಗಲೂ ಅಕ್ಷಯವಾಗಲಿ ಅಂತ ಹೇಳಿ ಅದನ್ನು ಸುರಿದ್ಬಿಟ್ಟು ನೀವು ಪ್ರತಿದಿನ ಅದನ್ನು ನಮಸ್ಕಾರ ಮಾಡಿಕೊಂಡು ನೀವು ಉಪಯೋಗಿಸೋದ್ರಿಂದ ಖಾಲಿ ಆಗ್ತಿದ್ದಂಗೆ ನಿಮ್ಮ ಮನೆಯಲ್ಲಿ ಅದನ್ನು ತರೋ ಶಕ್ತಿ ಇಲ್ಲ ಅಂದರೂ ದೇವಸ್ಥಾನದಲ್ಲಿ ಸಿಗುವಂತಹ ಒಂದು ಇಡೀ ಅಕ್ಕಿನ ತೊಗೊಂಬಂದು ಅಥವಾ ಒಂದು ಬೊಗಸೆ ಅಕ್ಕಿನ ನೀವು ತೊಗೊಂಬಂದು ಆ ಬಾಕ್ಸ್ಗಳಿಗೆ ಹಾಕಿ ಇಡೋದ್ರಿಂದ ಯಾವತ್ತಿಗೂ ನಿಮ್ಮ ಮನೆಯಲ್ಲಿ ದರಿದ್ರ ಅನ್ನೋದು ಬರೋದಿಲ್ಲ. ಮತ್ತು
ಯಾವತ್ತೂ ಊಟಕ್ಕೆ ಕೊರತೆ ಆಗೋದಿಲ್ಲ, ಹಣಕ್ಕೆ ಕೊರತೆ ಆಗೋದಿಲ್ಲ. ಒಂದು ಸ್ವಲ್ಪ ಖಾಲಿ ಆಗ್ತಿದ್ದಂಗೆ ಇನ್ನೊಂದು ರೂಪದಲ್ಲಿ, ಯಾವುದೋ ಒಂದು ರೂಪದಲ್ಲಿ ಧಾನ್ಯಲಕ್ಷ್ಮಿ, ಧನಲಕ್ಷ್ಮಿ ನಮ್ಮ ಮನೆಗೆ ಆಗಮನ ಆಗೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ. ಇದನ್ನು ನೀವು ಈ ನವರಾತ್ರಿ ಸಮಯದಲ್ಲಿ ಕೊಡೋಂಥ ಮಡ್ಲಕ್ಕಿನ ನೀವು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ. ಅದು ತುಂಬ ಶಕ್ತಿಯುತವಾದಂತಹ ಮಡಿಲಕ್ಕಿ ಆಗಿರುತ್ತೆ. ಯಾಕಂದರೆ ಅಷ್ಟಲಕ್ಷ್ಮಿಯರ ಆಶೀರ್ವಾದ, ನವದುರ್ಗಿಯರ ಆಶೀರ್ವಾದ ಸೇರುತ್ತೆ. ಅಂಥ ಮಡ್ಲಕ್ಕಿನ ನೀವು ತಂದಾಗ ನೀವು ಒಂದು ಬಾಕ್ಸಿಗೆ ಹಾಕಿ ಇದನ್ನು ಉಪಯೋಗಿಸ್ಕೊಳ್ಳಿ. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ, ಇಲ್ಲಿ ನೀವು ನೋಡಿ, ನೀವು ಯಾವತ್ತೂ ಅಷ್ಟೇ ಯಾವುದೋ ಒಂದು ವಸ್ತುಗಳನ್ನ ನೀವು ಪೂಜ್ಯ ಭಾವನದಿಂದ ನೀವು ನೋಡಿದಾಗ ಮಾತ್ರ ಅದು ನಿಮಗೆ ಒಂದು ಒಳ್ಳೆಯ ರೀತಿ ನಿಮಗೆ ಕೆಲಸನ ಮಾಡಿಕೊಡೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ನೀವು ಯಾವುದೇ ಒಂದು ಕೆಲಸನ ನೀವು ನಂಬಿಕೆಯಿಂದ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಯಾವತ್ತಿಗೂ ನಿಮ್ಮ ಮನೆಯಲ್ಲಿ ದರಿದ್ರ ಅನ್ನೋದು ಬರೋದಕ್ಕೆ ಅವಕಾಶನೇ ಇಲ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ನೀವು ಈ ಎಚ್ಚರಿಕೆ ಕ್ರಮಗಳನ್ನ ವಹಿಸಿದ್ದಾದರೆ ಸ್ಥಿರಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಬಂದು ನೆಲೆಸೋದಕ್ಕೆ ಕಾರಣ ಆಗ್ತಾರೆ ಅಂತ ಹೇಳ್ಬೋದು. ಸ್ನೇಹಿತರೆ, ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.